ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಶರಣ್. ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ಒಂದು ವಾಟ್ಸಪ್ ಅಪ್ಡೇಟ್ ಬಂದಿದೆ, ಫೀಚರ್ ಬಂದಿದೆ, ಒಳ್ಳೆ ಫೀಚರ್ ಇದೆ. ಇದು ನಿಮಗೆ ತಿಳಿಸ್ಕೊಡ್ತೀನಿ. ಏನು ಫೀಚರ್ ಇದೆ, ಏನು ಹೆಲ್ಪ್ ಆಗುತ್ತೆ ಎಲ್ರಿಗೂ ಅಂತೇಳಿ ನಿಮಗೆ ತಿಳಿಸ್ಕೊಡ್ತೀನಿ. ಈಗ ನಾನು ವಾಟ್ಸಪ್ನ ಓಪನ್ ಮಾಡ್ತಾ ಇದ್ದೀನಿ. ಓಪನ್ ಮಾಡಿದ್ರೆ ಇಷ್ಟೆಲ್ಲ ಚಾಟ್ಸ್ ಇದೆ. ಇದರಲ್ಲಿ ಬೇರೆ ಬೇರೆ ಇರುತ್ತೆ, ಫ್ರೆಂಡ್ಸ್ ಇರ್ತಾರೆ, ರಿಲೇಟಿವ್ಸ್ ಇರ್ತಾರೆ. ಇದರಲ್ಲಿ ಒಬ್ಬರು ಒಂದೊಂದು ಏನಾಗಿರುತ್ತೆ, ಪರ್ಸ್ನಲ್ ಇರುತ್ತೆ. ಫ್ರೆಂಡ್ಸ್, ಗರ್ಲ್ ಫ್ರೆಂಡ್ ಯಾರಾದರೂ ಇರ್ತಾರೆ, ಅವು ಯಾರಿಗೂ ಗೊತ್ತಾಗಿರಬಾರ್ದು, ಆ ಥರ ಇರುತ್ತೆ ಫ್ರೆಂಡ್ಸ್. ಅಂಥದ್ದನ್ನು ನಾವು ಈಗ ಲಾಕ್ ಮಾಡ್ಬೋದು ಫ್ರೆಂಡ್ಸ್. ಈಗ ಹೊಸ ಫೀಚರ್ ಬಂದಿದೆ. ಆ ಒಂದು ಅವ್ರದ್ದು ಮೆಸೇಜಸ್, ಫೋಟೋಸ್ ಏನಾದರೂ ಕಳಿಸಿರ್ತೀರ, ಚಾಟ್ ಮಾಡಿರ್ತೀರ, ಅಂಥದ್ದನ್ನು ನಾವು ಲಾಕ್ ಮಾಡ್ಬೋದು. ಯಾರಾದರೂ ನಿಮ್ಮ ಮೊಬೈಲ್ ತೊಗೊಂಡು ನೋಡಿದರೆ ಅವರು ಏನು ನೋಡೋಕ್ಕೆ ಆಗಲ್ಲ ಫ್ರೆಂಡ್ಸ್. ನೀವು ಲಾಕ್ ಮಾಡ್ಬೋದು. ಯಾವ ರೀತಿ ಲಾಕ್ ಮಾಡ್ಬೋದು ಅಂತೇಳಿ ನಿಮಗೆ ತಿಳಿಸ್ಕೊಡ್ತೀನಿ. ಇಲ್ಲಿ ನೋಡ್ತೀರ, ಇಷ್ಟು ಜನ ಇದ್ದಾರೆ ನಮ್ಮ ಕಾಂಟ್ಯಾಕ್ಟ್ದಲ್ಲಿ, ಇಷ್ಟು ಜನ ಇದ್ದಾರೆ ಅಂದ್ಕೊಳ್ಳಿ. ಈಗ ನಾನು ಇಲ್ಲಿ ಲಾಕ್ ಮಾಡಬೇಕಾಗಿತ್ತು. ಫಾರ್ ಎಕ್ಸಾಂಪಲ್, ಯಾರಾದರೂ ಗರ್ಲ್ ಫ್ರೆಂಡ್ ಇರ್ತಾರೆ, ಅಥವಾ ಯಾರಾದರೂ ಲೇಡೀಸ್ ಆಗಲಿ, ಬಾಯ್ಸ್ ಆಗಲಿ, ಅವ್ರಿಗೆ ಇಷ್ಟ ಆದವರು ಅಪೋಸಿಟ್ ಇರ್ತಾರಲ್ಲ. ಈಗ ನಾನು ಹುಡುಗ ಇದ್ದೀನಿ ಅಂದರೆ ಯಾರಾದರೂ ಫ್ರೆಂಡ್ಸ್ ಇರ್ತಾರೆ, ಗರ್ಲ್ ಫ್ರೆಂಡ್ ಇರ್ತಾರೆ, ಲವರ್ ಇರ್ತಾರೆ, ಅಂಥವ್ರ ಚಾಟ್ ನಾವು ಯಾರಿಗೂ ಗೊತ್ತಾಗ್ತಾರೆ ಲಾಕ್ ಮಾಡಿಡಬೇಕು. ಅಥವಾ ಹುಡುಗಿ ಇದ್ದರೆ ಅವ್ರ ಬಾಯ್ ಫ್ರೆಂಡ್ ಇರಲಿ, ಅಥವಾ ಬೇರೆ ಫ್ರೆಂಡ್ಸ್ ಇರ್ತಾರೆ, ಯಾರಿಗೂ ಗೊತ್ತಾಗಬಾರ್ದು ಮತ್ತು ತಪ್ಪು ತಿಳ್ಕೊತಾರೆ ಅಂತಂದರೆ ಅವ್ರು ಲಾಕ್ ಮಾಡಬೇಕು ಅಂತಂದರೆ ಈ ರೀತಿ ಮಾಡ್ಕೋಬೋದು ಫ್ರೆಂಡ್ಸ್. ಏನು ಮಾಡಬೇಕು ಅಂತಂದರೆ, ಇಲ್ಲಿ ಸುರೇಶ್ ಅಂತಿದೆಯಲ್ಲ ಫಸ್ಟಿಗೆ, ಅದನ್ನು ನಾನು ಲಾಕ್ ಮಾಡಿ ತೋರಿಸ್ತೀನಿ ಯಾವ ರೀತಿ ಅಂತೇಳಿ. ಅದನ್ನು ಪ್ರೆಸ್ ಮಾಡಿ ಇಟ್ಕೊಂಡ್ಮೇಲೆ ಈ ರೀತಿ ಸೆಲೆಕ್ಟ್ ಆಗುತ್ತೆ. ಸೆಲೆಕ್ಟ್ ಆದಮೇಲೆ ಮೇಲ್ಗಡೆ 3 ಡಾಟ್ ಇದೆ ರೈಟ್ ಸೈಡ್ಗೆ, ಅದನ್ನು ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ್ರೆ ನೋಡ್ತಿದ್ರೆ ಲಾಕ್ ಚಾಟ್ ಅಂತಿದೆ, ಅದನ್ನು ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ್ರೆ ಈ ರೀತಿ ಬರುತ್ತೆ, ಕನ್ಫರ್ಮ್ ಟು ಲಾಕ್ ಯುವರ್ ಚಾಟ್ಸ್ ಅಂತೇಳಿ. ಇಲ್ಲಿ ನೀವು ನಿಮ್ಮ ಮೊಬೈಲ್ನಲ್ಲಿ ಪ್ಯಾಟರ್ನ್ ಇಟ್ಟಿದ್ರೆ ಪ್ಯಾಟರ್ನ ಸೆಲೆಕ್ಟ್ ಮಾಡ್ಕೋಬೇಕು. ಯಾವ ರೀತಿ ಪ್ಯಾಟರ್ನ್ ಇರುತ್ತೆ ಅದನ್ನು ಮಾಡ್ಬೋದು. ಫಿಂಗರ್ ಪ್ರಿಂಟ್ ಇತ್ತು ಅಂದರೆ ಫಿಂಗರ್ ಪ್ರಿಂಟ್ ನೀವು ಇದು ಫಿಂಗರ್ ಇಟ್ಟರೆ ಇದು ಈ ಪ್ಯಾಟರ್ನ್ ನಾನು ತೊಗೊಳ್ತಾ ಇದ್ದೀನಿ. ಈಗ ಅದು ಲಾಕ್ ಆಗಿದೆ ಫ್ರೆಂಡ್ಸ್, ಲಾಕ್ ಆಗಿದೆ. ಇಲ್ಲಿ ಏನು ಕಾಣಿಸ್ತಾ ಇಲ್ಲ. ಅದು ಇಲ್ಲಿ ಮೇಲ್ಗಡೆ ನೋಡಿ ಫ್ರೆಂಡ್ಸ್, ಈ ಥರ ಲಾಕ್ ಆಗಿರೋದು ಇಲ್ಲಿ ಮೇಲ್ಗಡೆ ಇರುತ್ತೆ. ಇಲ್ಲಿ ನೋಡ್ತಿದ್ರೆ ಲಾಕ್ಡ್ ಚಾಟ್ಸ್ ಅಂತಿದೆ, ಇಲ್ಲಿ ನೋಡ್ತಿದ್ರೆ ಲಾಕ್ಡ್ ಚಾಟ್ಸ್ ಅಂತಿದೆ. ಈಗ ನಾವು ಲಾಕ್ ಮಾಡಿರೋದು ಮೇಲೆ ಹೋಗಿರುತ್ತೆ, ಲಾಕ್ ಚಾಟ್ಸಲ್ಲಿ ಇರುತ್ತೆ. ಅದನ್ನು ಕ್ಲಿಕ್ ಮಾಡ್ತೀನಿ. ಈಗ ಇಲ್ಲಿದೆಯಲ್ಲ ಲಾಕ್ಡ್ ಚಾಟ್ಸ್, ಅದನ್ನು ಕ್ಲಿಕ್ ಮಾಡ್ತೀನಿ. ಕ್ಲಿಕ್ ಮಾಡಿ ಮತ್ತೆ ಫಿಂಗರ್ ಪ್ರಿಂಟ್ ಕೇಳುತ್ತೆ. ಫಿಂಗರ್ ಪ್ರಿಂಟ್ ತೊಗೊಳ್ಳಿಲ್ಲ ಅಂದರೆ ನಾನೀಗ ಈ ಥರ ಪ್ಯಾಟರ್ನ್ ತೊಗೊಳ್ತಾ ಇದ್ದೀನಿ. ಇಲ್ಲಿ ನೋಡ್ತಿದ್ರೆ ಇಲ್ಲಿ ಲಾಕ್ ಆಗಿರೋದು ಎಲ್ಲ ಇಲ್ಲಿ ತೋರಿಸ್ತಾ ಇದೆ. ಈ ರೀತಿ ನೀವು ನಿಮ್ಮ ಯಾರ್ದಾದ್ರೂ ಚಾಟ್ ಮಾಡಿರ್ತಾರೆ, ಮತ್ತು ಫೋಟೋಸ್ ಸೆಂಡ್ ಮಾಡಿರ್ತಾರೆ, ಅಂಥದ್ದೆಲ್ಲನೂ ನೀವು ಸೇಫಾಗಿ ಯಾರಿಗೂ ಗೊತ್ತಾಗ್ಲಾರ್ದಂಗೆ ಇಡಬೇಕು ಅಂತಂದರೆ ಈ ರೀತಿ ಮಾಡ್ಬೋದು ಫ್ರೆಂಡ್ಸ್. ಇದು ವಾಟ್ಸಪ್ನಲ್ಲಿ ಹೊಸ ಅಪ್ಡೇಟ್ ಇದೆ. ಯಾರಿಗೂ ಮೊದಲು ಈ ಥರ ಫೀಚರ್ಸ್ ಇರಲಿಲ್ಲ, ಈಗ ಒಳ್ಳೆ ಫೀಚರ್ಸ್ ಇದೆ. ನೀವು ಸೇಫಾಗಿ ಇಡ್ಬೋದು ಫ್ರೆಂಡ್ಸ್. ಹಾಗೆ ಲಾಕ್ ಆಗಿರೋ ಚಾಟ್ನ ಅನ್ಲಾಕ್ ಮಾಡಬೇಕಾಗಿತ್ತು ಅಂತಂದರೆ ಯಾವ ರೀತಿ ಮಾಡಬೇಕು ಅಂತೇಳಿ ತೋರಿಸ್ತೀನಿ. ಇಲ್ಲಿ ನೋಡ್ತಾ ಲಾಕ್ ಆಗಿರೋ ಚಾಟ್ ಇದೆ, ಇದನ್ನು ಕ್ಲಿಕ್ ಮಾಡಿ ಇಟ್ಕೋಬೇಕು. ಕ್ಲಿಕ್ ಮಾಡಿ ಇಟ್ಕೊಂಡಾದ್ಮೇಲೆ ಈ 3 ಡಾಟ್ ಇದೆ, ಅದನ್ನ ಕ್ಲಿಕ್ ಮಾಡಬೇಕು. ಇಲ್ಲಿ ನೋಡ್ತಿದ್ರೆ ಅನ್ಲಾಕ್ ಚಾಟ್ ಅಂತಿದೆ, ಅದನ್ನು ಕ್ಲಿಕ್ ಮಾಡಬೇಕು. ಇಲ್ಲಿ ಮತ್ತೆ ಪ್ಯಾಟರ್ನ್ ಮತ್ತು ಫಿಂಗರ್ ಪ್ರಿಂಟ್ ಕೇಳುತ್ತೆ, ಅದರಲ್ಲಿ ಯಾವುದಾದ್ರೂ ಸೆಲೆಕ್ಟ್ ಮಾಡ್ಕೋಬೇಕು. ನಾನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಈಗ ಅದು ಅನ್ಲಾಕ್ ಆಗಿದೆ ಫ್ರೆಂಡ್ಸ್. ಮತ್ತು ಇಲ್ಲಿ ಬರುತ್ತೆ ಅದೆಲ್ಲನೂ. ಈ ರೀತಿ ನೀವು ಚಾಟ್ನ ಲಾಕ್ ಮತ್ತು ಅನ್ಲಾಕ್ನ ಮಾಡ್ಬೋದು ಫ್ರೆಂಡ್ಸ್. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ಒಳ್ಳೆ ಇನ್ಫಾರ್ಮೇಟಿವ್ ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾ ಇರ್ತೀನಿ ಚಾನಲಲ್ಲಿ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ವೆರಿ ಮಚ್.